श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 3 कर्मयोग ಸಂಪುಟ 2 ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ। ಸಂದಿಗ್ಧವಾಗಿ ಕಾಣುವ ಈ ಮಾತಿನಿಂದ ನೀನು ನನ್ನ ಬುದ್ಧಿಗೆ ಮೋಹವನ್ನುಂಟು ಮಾಡುತ್ತಿರುವಿ. ಯಾವುದರಿಂದ ನನಗೆ ಹಿತವಾಗುವುದೋ ಅದನ್ನೇ ನಿಶ್ಚಿತಗೊಳಿಸಿ ಹೇಳು. ದೇವಾ ತುವಾಚಿ ಐಸೆ ಬೋಲಾವೆ ತರಿಯಾಮ್ಹಿ ನೇಣತಿ ಕಾಯ ಕರಾವೆ ಆತ ಸಂಪಲೆ ಮಣಪ ಆಘವೆ ವಿವೇಕಾಚೆ. ದೇವಾ ನೀನೇ ಹೀಗೆ ಹೇಳಲು ಏನು ಮಾಡಬೇಕು ನಮ್ಮಂಥ ಅಜ್ಞಾನಿಗಳು? ಈಗ ಪ್ರಪಂಚದಲ್ಲಿ ಮುಗಿದಂತಾಗುವ ಮಾತುಗಳು ವಿವೇಕದ. ಹೇ ಕೃಷ್ಣ, ಹೇ ದೇವ, ನೀನೇ ಹೀಗೆ ಹೇಳುತ್ತಿರಲಾಗಿ ನಮ್ಮಂಥ ಅಜ್ಞಾನಿಗಳು ಏನು ಮಾಡಬೇಕು? ಇದನ್ನು ನೋಡಿದರೆ ಈಗ ಪ್ರಪಂಚದಲ್ಲಿ ವಿವೇಕದ ಮಾತುಗಳೇ ಮುಗಿದಂತಾದವು ಎಂದು ಅನಿಸುತ್ತದೆ. ಹಾಗ ಉಪದೇಶು ಜರಿ ಐಸಾ ತರಿ ಅಪಭ್ರಂಶು ತೋ ಕೈಸಾ ಆತ ಪುರಲ ಅಮ್ಮ ದಿವಸ ಆತ್ಮಬೋಧಾತ. ಹೀಗೆ ಇದ್ದರೆ ಉಪದೇಶವು ಹೇಗಿರುವುದು? ವಿಪರೀತ ಅಭಿಪ್ರಾಯವು ಪೂರ್ಣವಾದಂತಾಯಿತು ಅಭಿಲಾಷವು ಆತ್ಮಬೋಧದ. ಒಂದು ವೇಳೆ ನಿನ್ನ ಉಪದೇಶವು ಹೀಗೇ ಇದ್ದರೆ ವಿಪರೀತ ಅಭಿಪ್ರಾಯ ಹೇಗಿರುವುದು? ಇದರಿಂದ ನಮ್ಮ ಆತ್ಮಬೋಧದ ಅಭಿಲಾಷವು ಪೂರ್ಣವಾದಂತಾಯಿತೆಂದು ತಿಳಿಯಲಾಗುತ್ತದೆ. ವೈದ್ಯ ಪಥ್ಯ ವಾರೂನಿ ಜಾಯೇ ಮಗದರಿ ಆಪಣತಿ ವಿಷ ಸುಯೇ ತರಿ ರೋಗಿಯ ಕೈಸೇನಿ ಜಿಯೇ ಸಾಂಗೇ ಮದ. ವೈದ್ಯ ತಾನೇ ಹೇಳಿ ಪಥ್ಯವನ್ನು ತಾನೇ ಕುಡಿಸಿದರೆ ವಿಷವನ್ನು ರೋಗಿಯು ಹೇಗೆ ತಾನೇ ಬದುಕುವನು ಹೇಳು ನನಗೆ. ಒಂದು ವೇಳೆ ವೈದ್ಯನು ತಾನೇ ಪಥ್ಯವನ್ನು ಹೇಳಿ ತಾನೇ ವಿಷವನ್ನು ಕುಡಿಸಿದರೆ ರೋಗಿಯು ಹೇಗೆ ತಾನೇ ಬದುಕುವನು ನೀನೇ ಹೇಳು. ಜೈಸೆ ಆಂಧಳೆ ಸುಯಿಜೆ ಆವ್ಹಾಟ ಕಾಮ ಜವಣ ದೀಜೆ ಮರ್ಕಟ ತೈಸಾ ಉಪದೇಶೂಹ ಗೋಮಟ ಓಢವಲ ಆಮ್ಮ. ಬಿಟ್ಟರೆ ಅಡ್ಡ ಮಾರ್ಗದಲ್ಲಿ ಕುರುಡನನ್ನು ಅಥವಾ ಮಂಗನಿಗೆ ಕುಡಿಸಿದರೆ ಮದ್ಯವನ್ನು ಅದರಂತೆ ಉತ್ತಮವಾದ ಈ ಉಪದೇಶವನ್ನು ಪಡೆದುಕೊಂಡಂತಾಯಿತು. ಒಬ್ಬ ಕುರುಡನನ್ನು ಅಡ್ಡ ಮಾರ್ಗದಲ್ಲಿ ಬಿಟ್ಟರೆ ಅಥವಾ ಮಂಗನಿಗೆ ಮದ್ಯವನ್ನು ಕುಡಿಸಿದರೆ ಹೇಗಾಗುವುದೋ ಅದರಂತೆ ನಾವು ನಿನ್ನಿಂದ ಈ ಉತ್ತಮವಾದ ಉಪದೇಶವನ್ನು ಪಡೆದುಕೊಂಡಂತಾಯಿತು. ಮೀ ಆಧೀಚಿ ಕಾಹಿ ನೇಣೆ ವರಿ ಕವಳಿಲೋ ಮೋಹೆ ಏಣೆ. ಶ್ರೀಕೃಷ್ಣ ವಿವೇಕೂಯ ಕಾರಣೆ ಕುಶಿಲಾ ತುಜ. ನಾನು ಮೊದಲೇ ತಿಳಿದಿರುವುದಿಲ್ಲ ಏನೂ, ಅದರಲ್ಲಿಯೂ ಈ ಮೋಹದಿಂದ ಕೂಡಿರುವೆನು. ಆದ್ದರಿಂದ ಕೃಷ್ಣ ವಿವೇಕವನ್ನು ಕೇಳಿದೆನು ನಿನಗೆ. ಹೇ ಕೃಷ್ಣ, ನಾನು ಮೊದಲೇ ಏನೂ ತಿಳಿದಿರುವುದಿಲ್ಲ.
ಅದರಲ್ಲಿಯೂ ನಾನು ಈ ಮೋಹದಿಂದ ಕೂಡಿರುವೆನು. ಆದ್ದರಿಂದ ನಾನು ನಿನಗೆ 2 ವಿವೇಕದ ವಿಚಾರ ಕೇಳಿದೆನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.